ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBA MCOM MS ಸ್ಟೂಡೆಂಟ್ಸ್ಗೆ ಅಸೈನ್ಮೆಂಟ್ ಕ್ವಶನ್ಸ್ ಹೇಗೆ ಬರೆಯೋದು ಅಂತ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಆಲ್ ದ ಸೆಮಿಸ್ಟರ್ ರೀ. ನೀವು ಫಸ್ಟ್ ಸೆಮಿಸ್ಟರಿಂದ ಫೋರ್ತ್ ಸೆಮಿಸ್ಟರ್ವರೆಗೂ ಸೇಮ್ ಎಕ್ಸಾಕ್ಟ್ ಫಾರ್ಮ್ಯಾಟ್ ಬರೀಬೇಕಾಗತ್ತೆ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ಸಿಗ್ತಾ ಇರುತ್ತೆ. ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಇವಾಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಫಸ್ಟ್ ಸೆಮ್ MBAದು ಜಾನ್ವರಿ ಸೈಕಲ್ 25-26 ತಗೊಂಡಿದ್ದೇನೆ ರೀ. ಸೊ ಗೈಡ್ಲೈನ್ಸ್ ಏನಪ್ಪ ಮೇನ್ ಅಂದರೆ, ಇಷ್ಟೆಲ್ಲ ನೀವು ಓದ್ಕೊಳ್ಳೋದಾಗಿದ್ರೆ ಓದ್ಕೋಬೋದು. ಅದಕ್ಕೆ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ಯಾವುದೇ ಕ್ವಶನ್ ಚೂಸ್ ಮಾಡಿದ್ರು 10 ಮಾರ್ಕ್ಸ್ ಅಷ್ಟು ನೀವು ಬರೀಬೇಕಾಗತ್ತೆ. ಸೊ ನಿಮಗೆ 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 2 ಚೂಸ್ ಮಾಡಿ ಬರೀರಿ ಅಂತ ಕೊಡ್ತಾರೆ. ಸೇಮ್ ಒಂದು ಕ್ವಶನ್ಗೆ 10 ಮಾರ್ಕ್ ಆನ್ಸರ್ ಥರ ಬರೀಬೇಕು. ಇನ್ ಸೆನ್ಸ್ ನೀವು ಅಟ್ಲೀಸ್ಟ್ 5 pages to 6 pages ನೀವು ಬರೀಬೇಕಾಗತ್ತೆ. 10 ಮಾರ್ಕ್ಸ್ ಆವಾಗಲೇ ಅವರು ಓಕೆ 10 ಮಾರ್ಕ್ಸ್ ಕೊಡ್ಬೋದು ಅಂತ ಬರೀತಾರೆ. ಇದು ಎಕ್ಸಾಮಲ್ಲೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ನೀವು ಕೇಸ್ ಸ್ಟಡಿ ಏನಾದರೂ ಬರೀತೀರಾ, ಇಲ್ಲ ಲಾಂಗ್ ಆನ್ಸರ್ಸ್ ಏನಾದರೂ ಬರೀತೀರಾ ಅಂದರೆ ಅಟ್ಲೀಸ್ಟ್ ಒಂದು 4 to 5 pages ನೀವು ಬರೆಯೋಕ್ಕೆ ಪ್ರಯತ್ನ ಪಡಿ. ಆವಾಗ ಮಾತ್ರ ನಿಮಗೆ ಅಟ್ಲೀಸ್ಟ್ ಒಂದು 8 to 10 ಮಾರ್ಕ್ಸ್ ಕೊಡೋಕ್ಕೆ ಅವರು ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ, ಸ್ಟೂಡೆಂಟ್ಸ್ ಬಂದು ಟೆಕ್ಸ್ಟ್ ಬುಕ್ಕಿಂದ ಮತ್ತು ನಿಮ್ಮ ಸ್ಟಡಿ ಮೆಟೀರಿಯಲ್ ಏನಿದೆ ಆರ್ ಜರ್ನಲ್ಸ್ ಏನಿದೆ ಇದರಿಂದ ಮಾತ್ರ ಕ್ವೆಶನ್ಸ್ನ ಆಯ್ಕೆ ಮಾಡಿ ಬರೀಬೇಕು. ಆನ್ಸರ್ಸ್ ಏನೆಲ್ಲ ಇದೆ ಅದರಲ್ಲೇ ಹುಡುಕ್ಬಿಟ್ಟು ಬರೀಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಮಕ್ಕಳು ಯಾರು ಹಂಗೆ ಮಾಡಲ್ಲ ಅಂತ ಗೊತ್ತು, ಬಟ್ ಅಂದರೂ ಅವ್ರು ಹೇಳಿದ್ದಾರೆ. ಸೊ ನನ್ನ ಕರ್ತವ್ಯ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ AI ಬರೆಯೋದು ಇಲ್ಲ ಬೇರೆ ಇಂದ ಮಾಡೋದು ಅದೆಲ್ಲ ಮಾಡಬಾರ್ದು. ಟೆಕ್ಸ್ಟ್ ಬುಕ್ಕಿಂದ ಮಾತ್ರ ಹುಡುಕಿ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಮೇಯ್ನ್ ಅಂದರೆ ಇದು ಹ್ಯಾಂಡ್ ರಿಟನ್ ಆಗಿರಬೇಕು. ನೀವು ಯಾರೋ ಒಬ್ಬರು ಪ್ರಿಂಟ್ ಮಾಡಿರೋದನ್ನ ಹಾಗೆ ಕಾಪಿ ಜೆರಾಕ್ಸ್ ಮಾಡಿ ಕೊಡೋಣ ಅಂತೆಲ್ಲ ಮಾಡೋಂಗಿಲ್ಲ. ಕಂಪ್ಲೀಟ್ಲಿ ಇದು ಹ್ಯಾಂಡ್ ರಿಟನ್ ಆಗಿರುತ್ತೆ. ಹ್ಯಾಂಡ್ ರಿಟನ್ನಲ್ಲೇ ಅವರು ಅಕ್ಸೆಪ್ಟ್ ಮಾಡೋದು. ಮತ್ತು ಇನ್ ಕೇಸ್ ನಿಮ್ಮ ಸ್ಟಡಿ ಮೆಟೀರಿಯಲ್ ರೆಪ್ಲಿಕೇಟ್ ಕೇಸ್ ಸ್ಟಡಿ ಏನಾದರೂ ಇತ್ತು, ಅದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ ಅಂತೆಲ್ಲ ಅವರು ಕನ್ಸಿಡರ್ ಮಾಡೋದಿಲ್ಲ. ಏನಿದ್ರು ನಿಮ್ಮ ಆನ್ಸರ್ಸ್ ನಿಮ್ಮದೇ ಓನ್ ಆಗಿರಬೇಕು. ಒಬ್ಬೊಬ್ಬರು ಬರೆಯೋ ರೀತಿ ಒಂದೊಂದು ಥರ ಇರುತ್ತಲ್ವ. ಒಂದೇ ಥರ ಕಾಪಿ ಪೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಪಾಯಿಂಟು ಆ ಕಡೆ ಈ ಕಡೆ ಅಂತ ಒಂದು ಸ್ವಲ್ಪ ಬರೆದು ನಿಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸಿ. ಏನೇ ಕಾಪಿ ಮಾಡಿದ್ರು ಅದನ್ನೇ ಹೊಡೆದಿರೋಂಗೆ ನೀವು ಕಾಪಿ ಪೇಸ್ಟ್ ಮಾಡಬೇಡಿ. ಅವರು ಈಸಿಯಾಗಿ ಗೆಸ್ ಮಾಡಿಬಿಡ್ತಾರೆ. ಮತ್ತು ಎಲ್ಲ ಶೀಟ್ಸು ಕೂಡ ನೀವು A4 ಶೀಟ್ಸಲ್ಲೇ ಬರೀಬೇಕಾಗತ್ತೆ. ಓಕೆನಾ? ಅದಾದಮೇಲೆ ಪ್ರತಿಯೊಂದು ಪೇಜಲ್ಲೂ ನೀವು ನಿಮ್ಮ ನೇಮ್, ರೋಲ್ ನಂಬರ್, ಕೋರ್ಸ್, ಮೊಬೈಲ್ ನಂಬರ್ ವಿತೌಟ್ ಫೇಲ್. ಮೊಬೈಲ್ ನಂಬರ್ ಮತ್ತು ರೋಲ್ ನಂಬರ್ ಒಂದು ಕಂಪಲ್ಸರಿ ನೀವು ಬರೀಲೇಬೇಕಾಗತ್ತೆ. ಅದು ಫ್ರಂಟ್ ಪೇಜಲ್ಲೂ ಬರೀಬೇಕು. ಬಟ್ ಅದು ಮೇಯ್ನ್ ಅಸೈನ್ಮೆಂಟ್ ಶೀಟ್ಸೆಲ್ಲ ಏನು ಬರೆಯೋದು ಅಂತ ನಾನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಪ್ರತಿಯೊಂದು ಪೇಜಲ್ಲೂ ನೀವು ಸೆಲ್ಫ್ ಸಿಗ್ನೇಚರ್ ಮಾಡಿರಬೇಕು. ಅದು ನಿಮ್ಮದೇ ಅಸೈನ್ಮೆಂಟು ಅಂತ ಆವಾಗ ಅವ್ರಿಗೆ ಗೊತ್ತಾಗತ್ತೆ. ಇವಾಗ ನಾನೇನೋ ಒಂದು ಟಾಪಿಕ್ ಬರೆದಿರ್ತೀನಿ, ಆ ಟಾಪಿಕ್ನ ನನ್ನ ಫ್ರೆಂಡಿಗೂ ಶೇರ್ ಮಾಡ್ತೀನಿ, ಅವರೇ ಬರಿಬೋದು. ಬಟ್ ಅವರು ಬರೆದು ಸಪ್ರೇಟಾಗಿ ಅವ್ರು ಬರೀಬೇಕು. ಬರೆದು ಅದರಲ್ಲಿ ಅವ್ರು ಸಿಗ್ನೇಚರ್ ಮಾಡಬೇಕು. ಅವಾಗ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸುಮ್ಮನೆ ನೀವು ಬರೆಯೋದನ್ನೇ ಅವರು ಸುಮ್ಮನೆ PDF ಮಾಡಿ ಹಾಕೋದು ಹಂಗೆಲ್ಲ ಮಾಡೋಂಗಿಲ್ಲ. ಅವ್ರದ್ದು ಪ್ರತಿಯೊಂದು ಪೇಜಸ್ಸಲ್ಲೂ ನಿಮ್ಮ ಸಿಗ್ನೇಚರ್ ಇರಲೇಬೇಕಾಗತ್ತೆ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ಬಂದು ಅಸೈನ್ಮೆಂಟ್ ಪ್ರತಿಯೊಂದು ಅಸೈನ್ಮೆಂಟು ಸಪ್ರೇಟಾಗೇ ಬರೀಬೇಕಾಗತ್ತೆ. ಬಿಕಾಸ್ ಆ ಅಸೈನ್ಮೆಂಟ್ಸ್ ಎಲ್ಲ ನಿಮ್ಮದು KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಏನು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ಡೌನ್ಲೋಡ್ ಮಾಡಿರ್ತೀರ ಗೊತ್ತಾ ಕ್ವೆಶನ್ಸ್ ಎಲ್ಲ. ನಿಮ್ಮ KSOU ಅಪ್ಲಿಕೇಶನ್ಗೆ ಹೋದರೆ ಅಲ್ಲಿ ನಿಮಗೆ ಅಸೈನ್ಮೆಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಹೋದರೆ ನಿಮ್ಮ ಪ್ರತಿ ಸಬ್ಜೆಕ್ಟ್ಸು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನೀವು ಓಪನ್ ಮಾಡಿದ್ರೆ ಪ್ರತಿ ಸಬ್ಜೆಕ್ಟ್ಗೂ ನೀವು ಸಪ್ರೇಟ್ PDF ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವೇನೆಲ್ಲ ಅಸೈನ್ಮೆಂಟ್ A4 ಶೀಟಲ್ಲಿ ಬರೆದಿರ್ತೀರೋ ಅದು ಪೇಜ್ 1ಇಂದ ಪೇಜ್ ಲಾಸ್ಟ್ವರೆಗೂ ಪೇಜ್ ವೈಸ್ ಆರ್ಡ್ರ್ ಮಾಡಿ ಅದನ್ನ ಪ್ರಾಪರಾಗಿ PDF ಮಾಡಿ ನೀವು ಅದೇ ಆದಂಥ ಸಬ್ಜೆಕ್ಟಲ್ಲಿ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಅಸೈನ್ಮೆಂಟ್ ಪೋರ್ಟಲ್ ವಿಲ್ ಬಿ ನಾಟ್ ಅಲೌ ಟು ದಿ ಸ್ಟೂಡೆಂಟ್ ಟು ಸಬ್ಮಿಟ್ ಆಫ್ಟರ್ ದಿ ಡೆಡ್ಲೈನ್. ಅಲ್ಲಿ ಡೆಡ್ಲೈನ್ ಅಂತ ಅವ್ನು ಕೊಟ್ಟಿರ್ತಾರೆ ರೀ. ಪ್ರತಿ ಸರಿ ನಮ್ಮವರು KSOU ಅವರು ಕೊಡ್ತಾರೆ. ಒಂದು 5 days or 10 days ಲೀಜರ್ ಕೊಡ್ತಾರೆ. ಬಟ್ ಲಾಸ್ಟ್ ಮಿನಿಟಲ್ಲಿ ತುಂಬ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಇಲ್ಲ ಆಪ್ಲಿಕೇಶನ್ ಏನಾದರೂ ಬಗ್ ಫಿಕ್ಸ್ ಮಾಡ್ತಾರೆ. ಸೊ ಆ ತೊಂದರೆ ಎಲ್ಲ ಬೇಡ ಅಂದರೆ ಡೆಡ್ಲೈನ್ ಒಳಗೆ ಟ್ರೈ ಮಾಡಿ ಮುಗ್ಸೋಕ್ಕೆ. ಅದಾದಮೇಲೆ
ನೀವು ಏನೆಲ್ಲ PDF ಅಪ್ಲೋಡ್ ಮಾಡಿದ್ದೀರೋ ಅದನ್ನ ನೀವೇ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಕೂಡ ಚೆಕ್ ಮಾಡ್ಕೊಬೋದು ನಾನು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಾ ಇಲ್ವಾ ಅಂತ ಅಷ್ಟೇ. ಸೊ ಮೇಯ್ನ್ ಇನ್ನೊಂದು ಏನಂದರೆ, ಸ್ವಲ್ಪ ಸ್ಟೂಡೆಂಟ್ ನಾನು ಮೈಸೂರಲ್ಲೇ ಇದ್ದೀನಿ, ನಾನು ಯೂನಿವರ್ಸಿಟಿಗೆ ತಗೊಂಡೋಗಿ ಹಾರ್ಡ್ ಕಾಪಿನ ಲೈಕ್ ನಾನು ರಿಟರ್ನ್ ಮಾಡಿದ್ದೀನೋ ಅದನ್ನೇ ತಗೊಂಡೋಗಿ ಸಬ್ಮಿಟ್ ಮಾಡ್ತೀನಿ ಅಂತೆಲ್ಲ ಮಾಡಬೇಡಿ. ಯಾರೇ ಸ್ಟೂಡೆಂಟ್ ಇರಲಿ, ಅವರು ಬೀದರಿಂದ ಹಿಡಿದು ಕೊನೆಯದಾಗಿರೋ ಬೆಂಗಳೂರಲ್ಲಿ ಬಂದು ನೀವು ಅಸೈನ್ಮೆಂಟ್ KSOU ಬರೆದ್ರೂ ಪ್ರತಿಯೊಬ್ಬರು KSOU ಅಪ್ಲಿಕೇಶನಲ್ಲೇ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಇದೊಂದು ಮರಿಬೇಡಿ, ಇಲ್ಲಿ ಆನ್ಸರ್ ಎನಿ 2 ಕ್ವಶನ್ಸ್ ಅಂತ ಒಬ್ಬೊಬ್ರಿಗೆ ಹಾಕಿರ್ತಾರೆ. ಇದು ಒಂದೊಂದು ಸೈಕಲ್ಗೆ ಡಿಫರ್ ಆಗುತ್ತೆ. ಜಾನ್ವರಿ ಸೈಕಲ್ಗೆ ಆನ್ಸರ್ ಎನಿ 2 ಅಂತ ಕೊಡ್ತಾರೆ, ಜುಲೈ ಸೈಕಲ್ ಅವರಿಗೆ ಅವ್ರದ್ದೇ ಆದಂಥ ಚೇಂಜಸ್ ಇರುತ್ತೆ. ಸೊ ನಿಮ್ಮ ಅಸೈನ್ಮೆಂಟ್ ಏನು ಕೊಟ್ಟಿದ್ದಾರೋ ಅದರಲ್ಲಿ ನಿಮಗೆ ಯಾವ ಥರ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋರೋ ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಇಷ್ಟು ಆಯಿತಾ. ಮತ್ತು ಫಸ್ಟ್ ಪೇಜ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ರೀ. ಸೊ ಇದು ನಿಮಗೆ ಮೇಯ್ನ್ ಫ್ರಂಟ್ ಪೇಜ್ ಆಗಿರುತ್ತೆ, ಓಕೆನಾ. ಆ ಫ್ರಂಟ್ ಪೇಜಲ್ಲಿ ನಾನು ನಿಮ್ಗೆ ಬೇಕಿದ್ದರೆ ಇದು ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿರೋರು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ ಫಸ್ಟ್ ಇಯರ್ ಅವರು ನೀವು ಏನದು ಅಡ್ಮಿಷನ್ ಆಗಿದ ತಕ್ಷಣ ನಿಮ್ಮ ಇದರಲ್ಲಿ ಬರೀತಾರೆ ಗೊತ್ತಾ, ಫಸ್ಟ್ ಇಯರ್. ಫಾರ್ ಎಕ್ಸಾಂಪಲ್ ಇವಾಗ ಜಾನ್ವರಿ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅಂದರೆ 2025 to 2026 ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಈ ಸೈಕಲ್ ಏನಿದೆ ಅದು ಕಂಪಲ್ಸರಿ ಮೆನ್ಷನ್ ಮಾಡಬೇಕು, ನೀವು ಜಾನ್ವರಿ ಸೈಕಲ ಇಲ್ಲ ಜುಲೈ ಸೈಕಲ ಅಂತ. ಬಿಕಾಸ್ ನಮ್ಮ KSOಯಲ್ಲಿ ಅಕಾಡೆಮಿಕ್ ಇಯರು ಇದೆ ಮತ್ತು ಕ್ಯಾಲೆಂಡರ್ ಇಯರು ಇದೆ. ಸೊ ನೀವು ಜಾನ್ವರಿನ ಜುಲೈ ಅಂತ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು. ನಿಮಗೆ ಪ್ರತಿಯೊಂದು ಡೀಟೇಲು ನಿಮ್ಮ ರೋಲ್ ನಂಬರ್ ಸಮೇತ ನಿಮಗೆ ID ಕಾರ್ಡ್ ಕೊಟ್ಟಿರ್ತಾರೆ ಅಡ್ಮಿಷನ್ ಆಗಬೇಕಾದ್ರೆ, ಅದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ಮೆನ್ಷನ್ ಆಗಿರುತ್ತೆ. ಈ ಸ್ಟೇಜ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಫ್ ಯು ವಾಂಟ್ ನೀವು ನಿಮ್ಮ ಸೆಮ್ ಏನಿದೆ ಅದನ್ನೇ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು, ತೊಂದರೆ ಏನೂ ಆಗಲ್ಲ. ಮತ್ತು ನಿಮ್ಮ ನೇಮ್ ಇದು ಫುಲ್ ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕಾಗತ್ತೆ. ಇಲ್ಲೆಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು ಅಂತ. ಬಟ್ ನಾವು ಟು ಬಿ ಸೇಫರ್ ಸೈಡ್ ನಾವು ಹೆಂಗಿದ್ರು PDF ಎಲ್ಲ ಅಪ್ಲೋಡ್ ಮಾಡೋದು. ಸೊ ನಾವು ನಮ್ಮ ನೇಮ್ ಏನಿದೆಯೋ ಅದನ್ನ ಫುಲ್ಲು ಕ್ಯಾಪಿಟಲ್ ಲೆಟರಲ್ಲಿ ಬರ್ಕೋಬೇಕಾಗತ್ತೆ. ಮತ್ತು ನಿಮ್ಮ ರೋಲ್ ನಂಬರ್ ಕೂಡ ಒಬ್ಬೊಬ್ಬರು 5ನ ಒಂಥರ 2ನ ಒಂಥರ ಎಲ್ಲ ಬರೀತೀರ, ಆ ಥರ ಎಲ್ಲ ಬರೆಯೋಕ್ಕೆ ಹೋಗ್ಬಿಡಿ. ಪ್ರಿಂಟ್ ಮಾಡಿದ್ರೆ ಹೆಂಗೆ ಬರುತ್ತೆ, ಸಿಸ್ಟಮಲ್ಲಿ ಏನಾದರೂ ಒಂದು ನಂಬರ್ಸ್ನ ಟೈಪ್ ಮಾಡೇ ಬರುತ್ತಲ್ಲ, ಆ ಥರ ನೀವು ಬರೀಬೇಕಾಗತ್ತೆ. ಪ್ರಾಪರಾಗಿ ಅವರಿಗೆ ವಿಸಿಬಲ್ ಆಗಬೇಕು. ಮೋಸ್ಟ್ ಆಫ್ ದಿ ಕೇಸಸ್ ಇದು ಮೆಷಿನ್ ಕರೆಕ್ಷನ್ ಆಗೋದ್ರಿಂದ ಟು ಬಿ ಹಾನೆಸ್ಟ್ ಮೆಷಿನ್ಗೆ ಅದೇನಾದರೂ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ಗೂ ಬೇರೆಯವ್ರಿಗೂ ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ರೋಲ್ ನಂಬರ್ ಅಂತೂ ಕರೆಕ್ಟಾಗಿ ಬರೀರಿ. ಮತ್ತು ಡಿಗ್ರಿ ಅಂತ ಏನಿದೆ, ಡಿಗ್ರಿ ಅನ್ನೋದ್ರಲ್ಲಿ ನೀವು ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಅಂತ ಬರೀಬಾರ್ದು. ಇಲ್ಲಿ ನಿಮ್ಮ MCom MBA MA ಅಂತ ಏನು ಡಿಗ್ರಿ ನೀವು ಮಾಡ್ಕೊತಿದ್ದೀರಾ ಆ ಡಿಗ್ರಿ ಹೆಸರನ್ನ ಇಲ್ಲಿ ಬರೀಬೇಕು. ಮತ್ತು ಇಯರ್ ಫಸ್ಟ್ ಇಯರ ಸೆಕೆಂಡ್ ಇಯರ್ ಅಂತ ಮೆನ್ಷನ್ ಮಾಡಬೇಕು. ಸಬ್ಜೆಕ್ಟ್ ಆರ್ ದಿ ಕೋರ್ಸ್ ಅಂದರೆ ನಿಮ್ಮ ಸಬ್ಜೆಕ್ಟ್ ನೇಮ್ ಏನಿದೆ ಅದನ್ನ ಇಲ್ಲಿ ಬರೀಬೇಕಾಗತ್ತೆ. ಅಸೈನ್ಮೆಂಟ್ ಟಾಪಿಕ್ಕು ಕೂಡ ಸೇಮ್ ಆಗಿರುತ್ತೆ. ಸಬ್ಜೆಕ್ಟ್ ನೇಮ್ ಆ್ಯಂಡ್ ಅಸೈನ್ಮೆಂಟ್ ಟಾಪಿಕ್ ಎರಡೂ ಕೂಡ ಸಬ್ಜೆಕ್ಟ್ ನೇಮೇ ಆಗಿರುತ್ತೆ, ನೀವು ಏನು ಬರೀತಿದ್ದೀರೋ ಅದು. ಮತ್ತು ಮೀಡಿಯಮ್ ನೀವು ಇಂಗ್ಲೀಷಲ್ಲಿ ಬರೆಯೋದಾದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಬರೀಬೇಕು. ಆರ್ ಕನ್ನಡ ಮೀಡಿಯಮ್ ಅಂದರೆ ನೀವು ಸಪೋಸ್ MA ಸ್ಟೂಡೆಂಟ್ಸ್ ಎಲ್ಲ ಮೋಸ್ಟ್ಲಿ ಕನ್ನಡ ಮೀಡಿಯಮ್ ಚೂಸ್ ಮಾಡಿರ್ತಾರೆ, ಅವರೆಲ್ಲ ಏನಿದ್ರು ಕನ್ನಡ ಮೀಡಿಯಮ್ ಅಂದರೆ ಇಲ್ಲಿ ಕನ್ನಡ ಮೀಡಿಯಮ್ ಅಂತ ಮೆನ್ಷನ್ ಮಾಡಬೇಕು. ಮೊಬೈಲ್ ನಂಬರ್ ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಬರೀಬೇಕಾಗತ್ತೆ. ಮತ್ತು ಈ ಅಂಡರಲ್ಲಿ ಏನಿದೆ ಇಲ್ಲಿ ಮಾರ್ಕ್ಸ್ ಆಪ್ಟೈನ್ ಮತ್ತು ಸಿಗ್ನೇಚರ್ ಫಾರ್ ಎವಿಲೇಟರ್ ಅಂತ ಇರುತ್ತೆ, ಅಲ್ಲೆಲ್ಲ ನೀವೇನು ಬರೀಬಾರ್ದು. ಇಷ್ಟೇ ನೀವು ಫಿಲ್ ಮಾಡಬೇಕಾಗಿರೋದು. ಸೊ ಇಷ್ಟು ಆದಮೇಲೆ ದ ಸೆಕೆಂಡ್ ಥಿಂಗ್ ಕಮ್ಸ್ ಹಿಯರ್ ಇಸ್ ನಿಮಗೆ ಯಾವ ಥರ ಈ ಪೇಜ್ ಇರುತ್ತೆ ಅಂತ. ನಾನು ಇವಾಗ ನಿಮಗೆ ಸಿಸ್ಟಮಲ್ಲಿ ಹಾಕಿ ತೋರಿಸಿರೋಣ, 4 ಕಡೆಯೂ ಸೇಮ್ ಲೆಂತ್ ಇರೋ ಥರ ನೀವು ಒಂದು ಬಾಕ್ಸ್ ಹಾಕೋಬೇಕಾಗತ್ತೆ ಫಸ್ಟ್, ಓಕೆನಾ. 1 ಸೆಂಟಿಮೀಟ್ರ್ ಗ್ಯಾಪ್ ಇರೋ ಥರ ಮಾಡ್ಕೊಳ್ಳಿ. ತುಂಬ ಸ್ಪೇಸು ಯೂಸ್ ಮಾಡಬೇಡಿ, ಬಿಕಾಸ್ ಪೇಜಸ್ ಜಾಸ್ತಿ ಬರಬೇಕು ಅಂತ ಎಲ್ಲ ಕಡೆ ಒಂದೊಂದು ಸ್ಕೇಲ್ ಇಂಚಿಗೂ ಹಾಕಿಬಿಡ್ಬೇಡಿ, ಅವರು ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ. ತುಂಬ ಜನಕ್ಕೆ ರಿಟರ್ನಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಬಟ್ ಅಸೈನ್ಮೆಂಟ್ ರಿಜೆಕ್ಟ್ ಮಾಡಿ ಬಿಸಾಕಿರ್ತಾರೆ. ತಿರ್ಗಾ ನೀವು ಅಸೈನ್ಮೆಂಟು ಬರೆದು ತಿರ್ಗಾ ರಿಟರ್ನು ಕೂಡ ಬರೀಬೇಕಾಗತ್ತೆ. ಆ ಥರ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಗ್ಯಾಪ್ ಮಿನಿಮಮ್ ಇರಲಿ ಎಲ್ಲ ಕಡೆ. 4 ಸೈಡ್ಸು ನಾನು 1 ಇಂಚ್ ಮಾಡ್ಕೊಂಡಿದ್ದೀನಿ. 1 ಸೆಂಟಿಮೀಟ್ರೆ ಆರ್ 1 ಇಂಚ್ ನೀವು ಮಾಡ್ಕೋಬೇಕು. ಆಮೇಲೆ ಪ್ರತಿ ಒಂದು ಪೇಜಲ್ಲೂ ನೀವು ಅಸೈನ್ಮೆಂಟ್ ಬರೀತಿರಲ್ಲ, ಪ್ರತಿ ಪೇಜಲ್ಲೂ ಮ್ಯಾಮ್ 1 ಪೇಜಲ್ಲಿ ಬರೆದ್ರೆ ಸಾಕು, 2 ಪೇಜಲ್ಲಿ ಬರೆದ್ರೆ ಸಾಕು, ಇಲ್ಲ ಲಾಸ್ಟಲ್ಲಿ ಮಾತ್ರ ಬರೆದ್ರೆ ಸಾಕಂತ ಪದೇ ಪದೇ ಕ್ವಶನ್ ಕೇಳಬೇಡಿ. ಪ್ರತಿ ಪೇಜಲ್ಲೂ ನೀವು ನಿಮ್ಮ ನೇಮ್, ರೋಲ್ ನಂಬರ್, ಡೇಟ್, ಪೇಜ್ ನಂಬರ್ ಮತ್ತು ಸಿಗ್ನೇಚರ್ ಇದೇ ಥರ ನೀವು ಬರೀಬೇಕಾಗತ್ತೆ. ನೇಮ್ ಇಲ್ಲೇ ಬರೀಬೇಕು, ರೋಲ್ ನಂಬರ್ ಮತ್ತು ಡೇಟ್ ಟಾಪಲ್ಲಿರಬೇಕು,
ಅದಾದಮೇಲೆ ಪೇಜ್ ನಂಬರ್ ಮೆನ್ಷನ್ ಮಾಡಬೇಕು. ದೆನ್ ಸಿಗ್ನೇಚರ್ ಅಂತ ನೀವೇನು ಮೆನ್ಷನ್ ಮಾಡೋದು ಬೇಡ, ಬಟ್ ಯು ಹ್ಯಾವ್ ಟು ಸೈನ್ ಆನ್ ದಿ ಎವ್ರಿ ಪೇಜ್. ಇದು ಮ್ಯಾಂಡೇಟ್ರಿ ಥಿಂಗ್ ಆಗಿರುತ್ತೆ. ಇದೇ ಥರ. ಮತ್ತು ಅದ್ರ ಕೆಳಗೆ ಒಂದು ಅಂಡರ್ಲೈನ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಪೇಜ್ ತುಂಬ ಆಪ್ಟಿಮೈಸೇಷನ್ ಸಿಗಲಿ ಅಂತ ತುಂಬ ದೂರ ಬರೆಯೋದು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅವ್ರು ರಿಜೆಕ್ಟ್ ಮಾಡ್ತಾರೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟು ಆಯಿತಾ. ಇದು ನಿಮಗೆ ಅಸೈನ್ಮೆಂಟಲ್ಲಿ ಕ್ಲಿಯರಾಗಿ ಎಲ್ಲ ಹೇಳಿದ್ದೀನಿ, ಯಾವ ಪಾಯಿಂಟು ಮಿಸ್ ಮಾಡಿಲ್ಲ. ಸೊ ನಿಮಗೆ ಇದು ಬಿಟ್ಟು ಇನ್ನೇನಾದ್ರು ಡೌಟ್ಸ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡ್ಬೋದು. ಸೊ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಆದಷ್ಟು ಶೇರ್ ಮಾಡಿ. ಬಿಕಾಸ್ ನಮ್ಮಿಂದ ಇನ್ನೊಬ್ರು ಉದ್ಧಾರ ಆದರೆ ಅದು ನಮಗೆ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೇದು ಮಾಡುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಫೀಲ್ ಆಗುತ್ತೋ ಅವ್ರಿಗೆಲ್ರಿಗೂ ಇದನ್ನ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ಕಂಟೆಂಟು ನಿಮಗೆ ಬೇಗ ಸಿಗ್ತಾ ಇರುತ್ತೆ, ನೀವು ಬೇಗ ಉದ್ಧಾರ ಆಗ್ಬೋದು. ಆ್ಯಂಡ್ ಇದು ನಮ್ಮ ಅಫಿಷಿಯಲ್ KSOU ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಇದರಲ್ಲಿ ನಾವು ಪ್ರತಿ ಅಪ್ಡೇಟ್ಸ್ ಏನಿದೆ ಅದೆಲ್ಲನೂ ನಾವು ಶೇರ್ ಮಾಡ್ತಾ ಇದ್ದೀವಿ. ಇದು ತುಂಬ ರೆಸ್ಟ್ರಿಕ್ಟಲ್ಲಿ ಇರುತ್ತೆ. ಸುಮ್ಮನೆ ಸ್ಕ್ಯಾಮ್ ಮಾಡೋರು ಅವರು ಇರೋಲ್ಲ ಬರಬೇಡಿ. ನಾವು ರಿಮೂವ್ ಮಾಡಿಬಿಟ್ಟು ಅದೇನು ಕಂಪ್ಲೇಂಟ್ ಕೊಡಬೇಕೋ ಕರೆಕ್ಟಾಗಿ ನಾವು ಕೊಟ್ಕೊತಾ ಹೋಗ್ತೀವಿ. ಬಿಕಾಸ್ ಸ್ಟೂಡೆಂಟ್ಸ್ ಪ್ರೈವಸಿ ಈಸ್ ಇಂಪಾರ್ಟೆಂಟ್ ಫಾರ್ ಹರ್ಸ್. ಇದು KSOU ಸ್ಟೂಡೆಂಟ್ ಗ್ರೂಪ್ದು ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಮತ್ತು ಇದ್ರದ್ದು ವಿ ಆಲ್ಸೋ ಹ್ಯಾವ್ ಸಪ್ರೇಟ್ ಗ್ರೂಪ್ಸ್ ಫಾರ್ MBA ಆ್ಯಂಡ್ MCOM. ಸ್ಟೂಡೆಂಟ್ ಯಾರೆಲ್ಲ MBA ಇದ್ದೀರೋ ಈ ವಿಡಿಯೋನ ಪಾಸ್ ಮಾಡ್ಕೊಂಬಿಟ್ಟು MBA ಗ್ರೂಪಿಗೆ ಜಾಯ್ನ್ ಆಗಿ, ಇಲ್ಲ MCOM ಗ್ರೂಪಿಗೆ ಜಾಯ್ನ್ ಆಗಿ. ಏನೆಲ್ಲ ಸ್ಪೆಷಲ್ ಅಪ್ಡೇಟ್ಸ್ ಓನ್ಲಿ ಫಾರ್ ದಿಸ್ ಕೋರ್ಸ್ ಇದೆಯೋ ಅದು ನಾನು ಈ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮತ್ತು ಮಿಕ್ಕಿರೋ ಆಲ್ ಜನರಲ್ ಅಪ್ಡೇಟ್ಸ್ ವಿಲ್ ಬಿ ಶೇರ್ಡ್ ಆನ್ ದಟ್. ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಬಂದು ನಿಮಗೆ ಆಲ್ ದ ಇಂಪಾರ್ಟೆಂಟ್ ನೋಟ್ಸ್, ಅಸೈನ್ಮೆಂಟ್ ಕ್ವಶನ್, ಮತ್ತು ಹೇಗೆ ಪ್ರಿಪೇರ್ ಆಗಬೇಕು, ವೈವಾ, ಮತ್ತು ಏನೆಲ್ಲ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇರ್ತೋ ಪ್ರತಿಯೊಂದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.